ಕೌರವರನ್ನ ಪಾಂಡವರ ವಿರುದ್ಧ ಎತ್ತಿಕಟ್ಟಿದ್ದೆ ನಾನು ಅನ್ನೋದು ಪಾಂಡವರಿಗೆ ಗೊತ್ತಿಲ್ಲದೇನಲ್ಲ. ಅವರು ಶತಾಯಗತಾಯ ಯುದ್ಧದ ಮೊದಲ ದಿನವೇ ನನ್ನ ರಕ್ತವನ್ನ ಕುಡಿಯೋದಕ್ಕೆ ಪ್ರಯತ್ನಿಸ್ತಾರೆ ಅನ್ನೋದು ಕೂಡ ಖಚಿತವಾಗಿ ಹೋಗಿತ್ತು. ಆದ್ರೆ ತಾನೇ ಸೂತ್ರಧಾರನಾಗಿದ್ದ ಆ ಮಹಾ ವಿನಾಶವನ್ನ ಕಣ್ತುಂಬಿಕೊಳ್ಳದೆ ಸಾಯೋದು ಶಕುನಿಗೆ ಇಷ್ಟವಿರಲಿಲ್ಲ. ಹೀಗಾಗಿ ಅವನು ಕಳೆದ 18 ದಿನಗಳಿಂದ ಪಾಂಡವರ ಕಣ್ಣಿಗೆ ಬೀಳದಂತೆ ಬದುಕಿ ಉಳಿಯೋದಕ್ಕೆ ಹರಸಾಹಸ ಪಟ್ಟಿದ್ದ. ಅಷ್ಟಾದ್ರೂ ಕೂಡ ಅವತ್ತು ಯುದ್ಧದ ಕೊನೆಯ ದಿನ ಶಕುನಿ ಸಹದೇವನಿಗೆ ಎದುರಾಗ್ತಾನೆ. ತನ್ನ ರಥದೆದುರು ಅಚಾನಕ್ಕಾಗಿ ಸಿಕ್ಕಿ ಅಲ್ಲಿಂದ ಮತ್ತೆ ತಪ್ಪಿಸಿಕೊಂಡು ಓಡೋದಿಕ್ಕೆ ಪ್ರಯತ್ನಿಸುವ ಶಕುನಿಯನ್ನ ಸಹದೇವ ಛೇಡಿಸೋದಿಕ್ ಶುರು ಮಾಡ್ದ. ಮಾಮಾಶ್ರೀ, ನಿನ್ನ ಪಗಡೆಯಾಟದ ದಾಳಗಳನ್ನು ಉರುಳಿಸಿ ಯುಧಿಷ್ಠಿರನನ್ನ ಮೋಸದ ಕೆಡ್ಡಕ್ಕೆ ಕೆಡವಿದಂತಲ್ಲ ಇದು. ಇಲ್ಲಿ ನಿನ್ನ ಷಡ್ಯಂತ್ರ ನಡೆಯೋದಿಲ್ಲ, ಇಲ್ಲೇನಿದ್ರು ತೋಳ್ಬಲವಷ್ಟೇ ನಡೆಯೋದು. ಬಾ, ಕಾದಾಡು ಬಾ ಪಂತಾಹ್ವಾನ ಕೊಟ್ಟಿದ್ದ ಸಹದೇವ. ಶಕುನಿಗೋ ಒಳಗೊಳಗೆ ಅಳಕು. ಆದ್ರೂ ತೋರಿಸ್ಕೊಳ್ಳೋ ಹಾಗಿಲ್ಲ. ಅಲ್ಲಿಂದ ತಪ್ಪಿಸ್ಕೊಂಡ್ರೆ ಜೀವ ಉಳಿಯುತ್ತೆ, ಆದ್ರೆ ಬದುಕಿ ಉಳಿದು ಮಾಡೋದೇನಿದೆ? ನನ್ನ ಶತ್ರುಗಳೇ ಸತ್ತ ಮೇಲೆ ಇನ್ಯಾವ ಉದ್ದೇಶ ಇಟ್ಕೊಂಡು ನಾನು ಬದುಕಬೇಕು? ಆದ್ರೆ ಸಾಯೋ ಮೊದಲು ಒಂದು ಆತ್ಮನಿವೇದನೆ ಮಾಡಿಕೊಂಡು ಹಗುರಾಗಿ ಬಿಡಬೇಕು. ತನ್ನ ದ್ವೇಷಕ್ಕೆ ಸೃಷ್ಟಿಸಿದ ಈ ಅನರ್ಥ ಶಕುನಿಗೆ ಒಳಗೊಳಗೆ ಖುಷಿ ಕೊಟ್ಟಿತ್ತು ನಿಜ. ಆದ್ರೆ ತನ್ನ ಪರಿಸ್ಥಿತಿಯನ್ನ ನ್ಯಾಯೋಚಿತವಾಗಿ ಸಮಾಜದ ಮುಂದಿಟ್ಟು ತಾನು ಕೂಡ ಒಬ್ಬ ಸಂತ್ರಸ್ತ, ಕುರುವಂಶದಿಂದ ಮೋಸಕ್ಕೊಳಗಾದವನು, ತನ್ನದೆಲ್ಲವನ್ನ ಕಳ್ಕೊಂಡವನು, ಕಡೆಗೆ ತನ್ನ ಸಹೋದರಿ ಇದ್ದೂ ಕೂಡ ತನ್ನ ವಂಶವನ್ನ ಕಾಪಾಡೋದಿಕ್ಕೆ ಈ ಕುರುಕುಲದ ಅರಮನೆಯಲ್ಲಿ ಯಾವ ದಿಕ್ಕೂ ಇಲ್ಲದಂತಾದವನು, ಮೋಸದ ಹೊರತಾಗಿ ತನಗೆ ಮತ್ತಿನ್ಯಾವ ದಾರಿಯೂ ಇರಲಿಲ್ಲ ಅನ್ನೋದನ್ನ ಸಮಾಜದ ಮುಂದಿಟ್ಟು ಸಾಬೀತುಪಡಿಸೋದ್ರಲ್ಲಿ ತಾನು ಸೋತು ಹೋದೆ ಅನ್ನೋ ನೋವು ಅವನನ್ನ ಅತ್ಯಂತ ಗಾಢವಾಗಿ ಕಾಡೋದಕ್ಕೆ ಶುರು ಮಾಡಿತ್ತು. ತಾನು ಕೌರವರ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ಪಾಂಡವರ ಪಕ್ಷವನ್ನು ಕೂಡ ಸೇರಬಹುದಿತ್ತು. ಆಗ ಬಹುಶಃ ಪಾಂಡವರು ಕೂಡ ತನ್ನನ್ನ ನಂಬ್ತಾ ಇದ್ರೇನೋ. ಆದ್ರೆ ಶಕುನಿ ಹಾಗೆ ಮಾಡಲಿಲ್ಲ. ತನ್ನ ಬುದ್ಧಿವಂತಿಕೆಯ ಮೂಲಕ ಪಾಂಡವರನ್ನ ರಕ್ಷಿಸಲೇ ಕೌರವರ ಪರ ಅಂತ ಬಿಂಬಿಸಿಕೊಂಡ. ಹೀಗವನು